ನೋಡಿ ಫ್ರೆಂಡ್ಸ್, ಈಗ ಇವನು ರೀಲ್ಸ್ ಮಾಡ್ತಾನೆ, ತೋರಿಸ್ತೀನಿ ನಿಮಗೆ ಯಾವ ರೀತಿ ರೀಲ್ಸ್ ಮಾಡ್ತಾರೆ. ಈಗ ವಿವೇಕ್ ಅವರು ಜ್ಯೂಸ್ ಕೊಡಿಸ್ತಾ ಇದ್ದಾರೆ. ಈಗ ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾಲೇಜಲ್ಲಿ ಕೂತಿ ಬೋರ್ ಆಗ್ತಿತ್ತು ಅಂತ ಇವತ್ತು ನಾವು ಹೊರಗಡೆ ಹೋಗ್ತಿದ್ದೀವಿ ಒಂದು ದೇವಸ್ಥಾನಕ್ಕೆ. ಕ್ಯಾಮ್ರಾಮನ್ ಆಗಿ ಇವತ್ತು ಸಂಜಯ್ ಅವರಿದ್ದಾರೆ. ಅಲ್ಲಿ ಅವ್ನ ಯೂಟ್ಯೂಬ್ ಚಾನಲ್ಗೋಸ್ಕರ ಅವ್ನು ವೀಡಿಯೋ ಮಾಡ್ತಾ ಇದ್ದಾನೆ. ಬನ್ನಿ ಕರ್ಕೊಂಡು ಹೋಗ್ತೀವಿ. ಈಗ ಫೈನಲಿ ನಾವು ಎಲ್ಲರೂ ಹೊರಡ್ತಿದ್ದೀವಿ. ವಿವೇಕ್ ಅವರು ಜೋಕೋನಾಗಿ ಕರ್ಕೊಯ್ತಾ ಇದ್ದಾರೆ ಬೈಕಲ್ಲಿ. ಇಲ್ಲೊಂದು ಗ್ರೂಪ್ ಪ್ರವೇಶ ನಡೀತಾ ಇದೆ ಫ್ರೆಂಡ್ಸ್. ಬನ್ನಿ ಊಟ ಮಾಡ್ಕೊ ಹೋಗೋಣ ಅಂತೀನಿ ಬರುವಾಗ. ಫೈನಲಿ ನಾವು ರೀಚ್ ಆಗಿದ್ದೀವಿ. ಯಾವ ದೇವಸ್ಥಾನ ಅಂದರೆ ಹೊಸೊಳದಲ್ಲಿರುವ ಲಕ್ಷ್ಮೀ ಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ನಮ್ಮ ಕಾಲೇಜಿಂದ ಒಂದು 2-3 ಕಿಲೋಮೀಟ್ರ್ ಆಗುತ್ತೆ. ಈಗ ಬಂದಿದ್ದೀವಿ, ಈಗ ಹೋಗ್ತಾ ಇದ್ದೀವಿ ಒಳಗಡೆಗೆ. ಗೇಟ್ ಹತ್ರ ಇದ್ದೀವಿ. ಈಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ನೋಡ್ಬೋದು, ಇದೇ ದೇವಸ್ಥಾನ. ಅಲ್ಲಿ ಗೇಟ್ ಇರೋದು, ಅಲ್ಲಿಂದ ಈಗ ಬಂದಿದ್ದೀವಿ ನಾವು ಸ್ಕೂಟ್ರಲ್ಲಿ. ಇದು ದೇವಸ್ಥಾನ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈಗ ಒಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ. ನೋಡಿ, ಇದೇ ದೇವಸ್ಥಾನ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈಗ ಒಳಗಡೆ ಕರ್ಕೊ ಹೋಗ್ತಾ ಇದ್ದೀವಿ. ಇಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆ ಆಗುತ್ತೆ. ಇದು ಪಾರ್ಕ್, ಇದ್ರ ಸುತ್ತ ಇರೋದು ಪಾರ್ಕು, ಅದು ಗರ್ಭಗುಡಿ. ಮತ್ತು ಇಲ್ಲಿ ತೇರು ನಿಲ್ಲಿಸಿದ್ದಾರೆ. ವರ್ಷಕ್ಕೊಂದ್ಸಲ ತೇರು ಓಪನ್ ಮಾಡ್ತಾರೆ ಜಾತ್ರೆ ಟೈಮಲ್ಲಿ. ಮತ್ತು ಇದು ಯಾರ ಕಾಲದಲ್ಲಿ ಕಟ್ಟಿದ್ರು ಅಂದರೆ, ಗಂಗಾ ಮತ್ತು ಚೋಳರ ರಾಜ್ಯ ಸೀಮೆಯೊಳಗಿದ್ದ ಹೊಸಹೊಳಲು ಹೊಯ್ಸಳರ ಕಾಲದಲ್ಲಿ ಒಂದು ಅಗ್ರಹಾರವಾಗಿತ್ತು. ಕ್ರಿಸ್ತಶಕ 13ನೇ ಶತಮಾನದಲ್ಲಿ ನಿರ್ಮಾಣವಾದ ಇಲ್ಲಿಯ ಲಕ್ಷ್ಮೀನಾರಾಯಣ ದೇವಾಲಯವಾಗಿದೆ. ಈ ಊರು ಪ್ರಸಿದ್ಧಿಯಾಗಿದೆ. ವಿಜಯನಗರ ಕಾಲದಲ್ಲಿ ದೇವಾಲಯದಲ್ಲಿ 3 ಗರ್ಭಗುಡಿಗಳನ್ನು ನೋಡ್ಬೋದು ನಾವು. ಇದು ಪೂರ್ವಕ್ಕೆ ಮುಖ ಮಾಡಿರ್ತವೆ. ಮೊದಲನೇ ಗರ್ಭಗುಡಿ, 2ನೇ ಗರ್ಭಗುಡಿ ಮತ್ತು 3ನೇ ಗರ್ಭಗುಡಿ ಇದು ನೀವು ನೋಡ್ಬೋದು. ಮತ್ತು ಇದು ಫುಲ್ಲು ಕಲ್ಲಿನಿಂದನೇ ಕಟ್ಟಲಾಗಿದೆ. ನೀವು ನೋಡ್ಬೋದು, ಒಂದೊಂದು ಕಲಾಕೃತಿನ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. ಆ ಕೆತ್ತನೆ ಆಗಿರ್ಬೋದು, ಯಾವುದೇ ಥರದ ಒಂದು ಇವನು ಕ್ಯಾಮ್ರಾಮನ್ ಕರ್ಕ ಬಂದ್ರೆ ಬರೀ ಇವನು ರೀಲ್ಸ್ ಮಾಡ್ಕೊಂಡೆ ಕೂತವನೆ. ಇವನು ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡ್ಕೊತಾನೆ. ಫ್ರೆಂಡ್ಸ್, ನನ್ನ ಹೆಸರು ವಿವೇಕ್ ಚಂದನ. ಇವನು ಯೂಟ್ಯೂಬ್ ಚಾನಲ್ ಇದೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಬ್ಬರಿಗೂ ಸಪೋರ್ಟ್ ಮಾಡಿ. ಯಾವ ಬೋಳಿ ಮಗನಿಗೆ ದೇವಸ್ಥಾನ ನಾವು ನಿಮ್ಮ ಮನೆಯ ಮಂಡಿ ಹೈಕ್ಲು ಬೆಳೆಸಿ ದೇವ್ರ ವಿಗ್ರಹ ತೋರ್ಸದ ಅಂದರೆ ಬೀಗ ಹಾಕ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಈಗ ಆಚೆ ಕಡೆನೇ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇವನಂತೂ ರೀಲ್ಸಲ್ಲಿ ಫುಲ್ ಬ್ಯುಸಿಯಾಗಿದ್ದಾನೆ. ಇವನಂತೂ ಅವನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡೋದ್ರಲ್ಲಿ ತುಂಬ ಬ್ಯುಸಿಯಾಗಿದ್ದಾನೆ. ನೋಡಿ ಫ್ರೆಂಡ್ಸ್, ಈಗ ಇವನು ರೀಲ್ಸ್ ಮಾಡ್ತಾನೆ, ತೋರಿಸ್ತೀನಿ ನಿಮಗೆ ಯಾವ ರೀತಿ ರೀಲ್ಸ್ ಮಾಡ್ತಾನೆ, ಎಕ್ಸ್ಪ್ರೆಷನ್ ಯಾವ ರೀತಿ ಕೊಡ್ತಾನೆ ಅಂತ. ಸಂಜಯ್, ಈಗ ಸ್ಟಾರ್ಟ್ ಮಾಡಪ್ಪ ನೀನು ರೀಲ್ಸ. ಫೈನಲಿ ದೇವಸ್ಥಾನ ನೋಡ್ಕೊಬಂದು ಸುಸ್ತಾಯ್ತಿತ್ತು, ಬಿಸ್ತಲ್ವಾ, ಅದಕ್ಕೋಸ್ಕರ ಈಗ ವಿವೇಕ್ ಅವರು ಜ್ಯೂಸ್ ಕೊಡಿಸ್ತಾ ಇದ್ದಾರೆ. ಈಗ ಜ್ಯೂಸ್ ಅಂಗಡಿಗೆ ಬಂದಿದ್ದೀವಿ. ಫೈನಲಿ ಜ್ಯೂಸ್ ಕುಟ್ಕೊಂಡು ಅಲ್ಲಿಂದ ಕೇರ್ಪೇಟೆಯಿಂದ ಹೊರಟೆ, ಮನೆಗೆ ಬಂದು ತಲುಪಿದೆ. ಸೊ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿ ಕೂತಿದ್ದೆ. ಸೊ ಈ ವಿಡಿಯೋ ಇಷ್ಟ ಇವತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಬಾಯ್ ಬಾಯ್.